ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಸ್ಲಂ ಬೋರ್ಡ್ ವಂಚನೆ ಸಾಬೀತಾಗಿದೆ. ವರದಿ ಸಲ್ಲಿಸಿದ ಸವಣೂರು ಎಸಿ ನೇತೃತ್ವದ ತನಿಖಾ ತಂಡ. ಹಾವೇರಿ ಜಿಲ್ಲೆಯಲ್ಲಿ ಸ್ಲಂ ಬೋರ್ಡ್ ವಂಚನೆ ಸಾಬೀತಾಗಿರೋದು ತನಿಖಾ ತಂಡ ಎಸಿ ನೇತೃತ್ವದಲ್ಲಿ ರಚನೆ ಆಗಿತ್ತು. ಅವರಿಗೆ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. ಹಾವೇರಿ ಡಿಸಿ ವಿಜಯ್ ಮಾಂತೇಶ್ಗೆ ವರದಿಯನ್ನು ಸಲ್ಲಿಸಿದಂತ ಟೀಮ್ ಮನೆ ನಿರ್ಮಿಸಿ ಕೊಡದೆ ಕೋಟ್ಯಾಂತರ ರೂಪಾಯಿ ಬಿಲ್ಗಳನ್ನು ಪಾವತಿ ಮಾಡಲಾಗಿದೆ. ಮನೆ ನಿರ್ಮಿಸಿಲ್ಲ, ಆದರೆ ಬಿಲ್ಗಳು ಮಾತ್ರ ಜನರೇಟ್ ಆಗಿದೆ. ಅಧಿಕಾರಿಗಳು ಗುತ್ತಿಗೆದಾರರು ಹೊಂದಾಣಿಕೆ ಮಾಡಿಕೊಂಡು ವಂಚನೆ ಮಾಡಿರುವಂತಹ ಆರೋಪ ಇತ್ತು. ಅಧಿಕಾರಿಗಳು ಮನೆ ಮೇಲೆ ರೇಡ್ ಮಾಡಿದ್ದಂತ ಅಧಿಕಾರಿಗಳಿಂದ ಅವರ ಮನೆ ಮೇಲೆ ರೇಡ್ ಮಾಡಲಾಗಿತ್ತು. ಎಸಿ ನೇತೃತ್ವದ ಟೀಮ್ನಿಂದ ಸಂಪೂರ್ಣವಾಗಿ ಮನೆ ನಿರ್ಮಿಸಿ ಕೊಟ್ಟಿಲ್ಲ, ಆದರೆ ಬಿಲ್ಗಳನ್ನು ಪಾವತಿ ಮಾಡಲಾಗಿದೆ. ಮನೆಗಳಿಗೆ ಮೂಲಭೂತ ಸೌಕರ್ಯ ಕೂಡ ಕೊಟ್ಟಿಲ್ಲ. ಹಾವೇರಿ ಡಿಸಿ ವಿಜಯ್ ಮಾಂತೇಶ್ಗೆ ವರದಿಯನ್ನು ಈಗ ಈ ತಂಡ ಸಲ್ಲಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಸ್ಲಂ ಬೋರ್ಡ್ ವಂಚನೆ ಸಾಬೀತಾಗಿರೋದು 2022-23ರಲ್ಲಿ ಹಾವೇರಿ ಜಿಲ್ಲೆಯ ಬಂಕಾಪುರ, ಸವಣೂರು, ಶಿಗ್ಗಾಂವಿ ಪಟ್ಟಣದಲ್ಲಿ ಸಾವಿರಾರು ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಸವಣೂರು ಪಟ್ಟಣದಲ್ಲಿ 43 ಕೋಟಿ ವೆಚ್ಚದಲ್ಲಿ 696 ಮನೆಗಳು, ಬಂಕಾಪುರದಲ್ಲಿ ಸುಮಾರು 27.25 ಕೋಟಿ ವೆಚ್ಚದಲ್ಲಿ 454 ಮನೆ, ಶಿಗ್ಗಾಂವಿಯಲ್ಲಿ 46 ಕೋಟಿ ವೆಚ್ಚದಲ್ಲಿ 850 ಮನೆ ಮಂಜೂರಾಗಿದೆ. ಒಟ್ಟು 7,20,000ದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕಾಗಿತ್ತು ಒಂದೊಂದು ಮನೆಗೆ. ಆದರೆ ಮನೆ ನಿರ್ಮಾಣ ಮಾಡಿಲ್ಲ, ಅರ್ಧ ಹಣ ನೀಡಿ ಕೈ ತೊಳ್ಕೊಂಡಿರುವಂಥ ಅಧಿಕಾರಿಗಳು. ಕೆಲವೆಡೆ 50% ಮೆಟೀರಿಯಲ್ ಕೂಡ ಕೊಟ್ಟಿದ್ದಾರೆ. ವಂಚನೆ ಆಗಿದೆ ಕಾಂಟ್ರಾಕ್ಟರ್ಗಳಿಂದ. ಸಾಲ ಸೋಲ ಮಾಡಿ ಮನೆಯನ್ನು ಅವರೇ ಪಾಪ ಬಡವರೇ ಉಳಿದಿರುವಂಥ ಅಮೌಂಟ್ ಇವ್ರು ಕೊಟ್ಟಿಲ್ಲ ಅಂತ ಅವರೇ ಕಂಪ್ಲೇಂಟ್ ಮಾಡ್ಕೋತಾ ಇದ್ದಾರೆ. ನಮ್ಮ ತಾಯಿ ನಮ್ಮಪ್ಪ ಎಲ್ಲರೂ ಒಡವೆನ ತಗೊಂಡು ತೀರ್ಕೊಂಡ್ರಿ. ಈಗ ಅವರು ಮಾಡಿ ಕೊಟ್ಟಾರ್ರಿ, ಇಲ್ಲ ನಾನು ಅವ್ರ ಕಟ್ಟಿ ಕೊಟ್ಟಾರ್ರಿ. ಆದ್ರೆ ಪ್ಲಾಸ್ಟರಿಂದು ನಮ್ಗೆ ಮಾಡ್ಕೊಂಡಾರ್ರಿ. ಅವರು ಮಾಡ್ಕೊಂಡ್ರಿ, ಇನ್ನೂವರೆಗೂ ಅಮೌಂಟು ಕೊಟ್ಟಾರಿಲ್ರಿ ಅವ್ರು. ಇನ್ನೂ ಅಮೌಂಟ್ ಕೊಡ್ಬೇಕ್ರಿ ಅವರು. ಆದ್ರೆ ಅವ್ರ ಶಿಲಾಪ್ ಹಾಕ್ಯಾರ್ರಿ. ಅದು ಗೋರ್ಮೆಂಟ್ನಾರ ಹಾಕಿದ್ರಿ. ಅದು ಶಿಲಾಪ್ ಪೂರಾ ಸುರ ಅಂತತ್ರಿ. ಅದು ಅವ್ರಿಗೆ ತೋರ್ಸನ್ರಿ. ಅಣಿ ಮಳೆಗಾಲದಿಂದಾಗಂತೂ ಪೂರಾ ಬಸಿತೈತ್ರಿ ನೀರು. ಪೂರಾ ಬಿಲ್ಡಿಂಗ ತಂಪಿಡ್ತೈತ್ರಿ. ಅದು ಕೆಲಸ ಸರಿಗಿಲ್ಲ, ಯಾವುದಿಲ್ರಿ. ಪುಟಿಂದ ಮಾಡ್ಯಾರ್ರಿ, 6 ಇಂಚ್ ಮಾಡ್ಯಾರ್ರಿ ಅವರು ನೆಲ್ದಾಗಿಂದ ಪುಟಿಂಗ್ ಮಾಡಿದ್ವ ಅಂದ್ರೆ. ಅದು 9 ಇಂಚ್ ಕಲಮ್ ಆಗ್ಬೇಕೈತ್ರಿ. ಅದು ನಮ್ದು ತೊಗೊಂಡು ನಮ್ಗೆ ಇದು ಮಾಡಿಬಿಟ್ರಿ ಅವರು. ಮತ್ತು ನಮ್ದು ಹಳೆ ಕಬ್ಬಣ ಇತ್ರಿ, 35,000 ರೂಪಾಯಿ ಕಬ್ಬಣ. ಅದು ಹಾಕ್ಯಾರ್ರಿ ಅದಕ್ಕೆ ಅವರು. ಅದನ್ನು ಹಾಕಿ ಅದಕ್ಕೆ ಶಿಲಾಪ್ಗೆ ಹಾಕಿ ಇದು ಮಾಡ್ಯಾರ್ರಿ, ಹಳೆ ಕಬ್ಬಣ ಹಾಕಿ ಎಲ್ಲ ಲಾಸ್ ಮಾಡ್ಯಾರ್ರಿ ಅವರು. ನಮ್ದು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಏನು PMAY ಅಫೋರ್ಡೆಬಲ್ ಹೌಸಿಂಗ್ ಪ್ರಾಜೆಕ್ಟ್ ಅಡಿ ಸುಮಾರು 2,000 ಮನೆಗಳು ನಮ್ಮ ಬಂಕಾಪುರ, ಶಿಗ್ಗಾಂವ್ ಮತ್ತು ಸವಣೂರ ನಗರಕ್ಕೆ ಸಂಬಂಧಪಟ್ಟಂತೆ ಮಂಜೂರಿಯಾಗಿದ್ದು 2021ರಲ್ಲಿ ಅವರಿಗೆ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡಿಂದ ಆದೇಶ ಆಗಿದೆ. ಆ ಪ್ರಕಾರ ಮನೆಯನ್ನು ನಿರ್ಮಾಣ ಮಾಡಿರ್ತಾರೆ. ಕೆಲವೊಂದು ಈಗಾಗಲೇ ಸುಮಾರು 2,000 ಏನು ಗುರಿ ಇತ್ತು, ಅದರಲ್ಲಿ 200 ಮನೆಗಳು ಸರ್ಕಾರದಿಂದಲೇ ರದ್ದಾಗಿದ್ದವು. ಇನ್ನು 1,800 ಮನೆಗಳಲ್ಲಿ ಸುಮಾರು 1,279 ಮನೆಗಳು ಈಗಾಗಲೇ ಪೂರ್ತಿಯಾಗಿದ್ದಾವೆ. ಇನ್ನು ಸುಮಾರು ಉಳಿದಂಥ 521 ಮನೆಗಳು ಪ್ರಗತಿಯಲ್ಲಿದ್ದಾವೆ. ನಮ್ಮ ಹಾವೇರಿಯ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಣ್ಣಪ್ಪ, ಈಗ ನಾವು ಗಮನಿಸ್ತಾ ಇದ್ದೀವಿ, ಒಂದು ಮನೆ ಆಲ್ಮೋಸ್ಟ್ 7 ಲಕ್ಷ ಅಷ್ಟು ಬಜೆಟ್ ಇರೋದು. ಎಷ್ಟು ಮನೆಗಳನ್ನು ಇವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇದುವರೆಗೆ? ಎಷ್ಟು ಅರ್ಧಕ್ಕೆ ನಿಂತಿದೆ? ಕಂಪ್ಲೀಟ್ ಆಗಿರುವಂಥ ಮನೆಗಳು ಯಾವುದಾದ್ರೂ ಇದಾವ ಈ 2 ಆಲ್ಮೋಸ್ಟ್ ಊರುಗಳಲ್ಲಿ? ಅವಿನಾಶ್, ಈ ಸವಣೂರು, ಬಂಕಾಪುರ, ಶಿಗ್ಗಾಂವ್ ಏನಿದೆ, ಇಲ್ಲಿ ಕಂಪ್ಲೀಟ್ ಆದಂತ ಮನೆಗಳು 15% ಕಂಪ್ಲೀಟ್ ಆದ ಮನೆಗಳು ಇರುವಂತದ್ದು. ಅದು ಯಾವ ಕಾರಣಕ್ಕೆ ಅಂತಂದ್ರೆ ಆ ಮನೆಯ ಮಾಲೀಕರೇ ಕಟ್ಟಿಸ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳುವಂತ ಹಿನ್ನೆಲೆಯಲ್ಲಿ ಅವು ಕಂಪ್ಲೀಟ್ ಆಗಿರುವಂತದ್ದು. ಆದ್ರೆ ಉಳಿದ ಸಾವಿರಾರು ಮನೆಗಳು ಏನಿದಾವೆ ಆ ಮನೆಗಳು ಅರ್ಧಂಬರ್ಧಾಗಿ ನಿಂತಿರುತ್ತೆ. ಅಂದ್ರೆ ಸ್ಲ್ಯಾಬ್ ಆಗಿದೆ, ಕೆಲವೊಂದಿಷ್ಟು ಕಡೆ ಮೂಲಭೂತ ಸೌಕರ್ಯಗಳನ್ನೇ ಒದಗಿಸಿಲ್ಲ, ಕರೆಂಟ್ ಕೊಟ್ಟಿಲ್ಲ, ಜೊತೆಗೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನುವಂತ ಆರೋಪ ಇರುವಂತದ್ದು. ಒಟ್ಟಾರೆ ಸ್ಲಂ ಬೋರ್ಡ್ನ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿ ಹಾವೇರಿಯಲ್ಲಿರುವಂತ ಬಡವರಿಗೆ ಪಂಗನಾಮ ಹಾಕಿರುವಂತದ್ದು. ಈ ಬಗ್ಗೆ KDP ಮೀಟಿಂಗ್ ನಲ್ಲಿ ಏನು ಶಿಗ್ಗಾಂವ್ ಶಾಸಕರಾದಂತ ಪಠಾಣ್ ಅವರು ಪ್ರಶ್ನೆ ಮಾಡ್ತಾರೆ. KDP ಮೀಟಿಂಗ್ ನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಬಡವರಿಗೆ ಅನ್ನುವಂತ ಧ್ವನಿಯನ್ನ ಎತ್ತಿದಂತ ಸಂದರ್ಭದಲ್ಲಿ ಸವಣೂರು AC ನೇತೃತ್ವದಲ್ಲಿ 7 ಇಲಾಖೆ ಅಧಿಕಾರಿಗಳನ್ನು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸೇರಿ 7 ಇಲಾಖೆ ಅಧಿಕಾರಿಗಳು ಒಂದು ವರದಿಯನ್ನ ಸಿದ್ಧ ಮಾಡ್ತಾರೆ. ಆ ವರದಿಯಲ್ಲಿ ಸ್ಪಷ್ಟವಾಗಿ ಏನು ಭ್ರಷ್ಟಾಚಾರ ನಡೆದಿದೆ, ಬಡವರಿಗೆ ವಂಚನೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ವರದಿಯನ್ನ ಸಲ್ಲಿಸಿರುವಂತದ್ದು. ಆ ವರದಿಯನ್ನ ಈಗ
ಜಿಲ್ಲಾಧಿಕಾರಿಗಳು ಈಗ ಸ್ಲಂ ಬೋರ್ಡ್ಗೆ ಏನು ಹೆಡ್ ಆಫೀಸ್ಗೆ ಮುಖ್ಯ ಕಚೇರಿಗೆ ಕಳಿಸಿರುವಂತದ್ದು. ಅದರ ಮೇಲೆ ಕ್ರಮ ತಗೊಳ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಹೇಳ್ತಾ ಇರುವಂತದ್ದು. ಒಟ್ಟಾರೆ ವಸತಿ ಯೋಜನೆಯಡಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬೆನ್ನಲ್ಲೇ ಈಗ ಸ್ಲಂ ಬೋರ್ಡ್ ನಲ್ಲಿ ಭ್ರಷ್ಟಾಚಾರ ನಡೆದಿದೆ. ಮನಿ ಕೊಟ್ಟವರಿಗೆ ಮಾತ್ರ ಮನೆ ಅನ್ನುವಂತ ಸ್ಲೋಗನ್ ನಲ್ಲಿ ಏನು ಬಿಜೆಪಿ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ, ಅದು ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಏನು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅನ್ನುವಂತ ಆಕ್ರೋಶವನ್ನ ಏನು ಬಡವರು ಹಾಕ್ತಾ ಇರುವಂತದ್ದು. ಅವಿನಾಶ್, ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದ್ದೇನೆಂದ್ರೆ ಕೆಲವೊಂದಿಷ್ಟು ಜನರು ಬಂಗಾರವನ್ನ ಒತ್ತೆ ಇಟ್ಟು ಮನೆಯನ್ನ ನಿರ್ಮಿಸಿಕೊಂಡಿದ್ದಾರೆ, ತಾಳಿಯನ್ನ ಅಡವಿಟ್ಟು ಮನೆಯನ್ನ ನಿರ್ಮಿಸಿಕೊಂಡಿದ್ದೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇವರಿಗೆ ಅಣ್ಣಪ್ಪ, ವಿಪರ್ಯಾಸ ಅಂತಂದ್ರೆ ಆ ಸಂದರ್ಭದಲ್ಲಿ ಆ ಕ್ಷೇತ್ರದವರೇ ಸಿಎಂ ಆಗಿದ್ರು, ಅದು ವಿಪರ್ಯಾಸ ಅಂತ. ಈ ಇದೆಲ್ಲ ಮಂಜೂರಾದಾಗ ಬಸವರಾಜ ಬೊಮ್ಮಾಯಿ ಅವರೇ ಆ ಸಂದರ್ಭದಲ್ಲಿ ಸಿಎಂ ಆಗಿದ್ರು. ಹಾಗಾಗಿಯೇ ತಮ್ಮ ಕ್ಷೇತ್ರದ ಜನರಿಗೆ ಸಾವಿರಾರು ಮನೆಯನ್ನ ಹಾಕಿಸ್ಕೊಂಡು ಬಂದಿದ್ರು. ಆದ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲಾಟಕ್ಕೆ ಬಡವರು ಈಗ ಏನು ನೊಂದು ಕಣ್ಣೀರಿಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಅಣ್ಣಪ್ಪ ಮಾಹಿತಿಗಾಗಿ.